Hi guys, welcome back to my YouTube channel and this is Priya Kavarimati signing in. So ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ನಾಳೆ ಪಪ್ಪನ ಬರ್ಡೇ. ಸೊ ಅದಕ್ಕೆ ಹಿಂದೆಯಿಂದ ಏನೇನು ಪ್ರಿಪರೇಷನ್ ನಡೀತಾ ಇದೆ ಅದೆಲ್ಲ ತೋರಿಸ್ತಾ ಇದ್ದೀವಿ. ಸೊ ಈ ಇಯರ್ ಪಪ್ಪಾಗೆ 50ಗೆ ಎಂಟರ್ ಆಗ್ತಾ ಇದ್ದಾರೆ, ವಿಚ್ ಇಸ್ ಸೊ ಎಸ್ ನಾವು ಬ್ಲಿಂಕಿಟ್ಟಿಂದ ಸ್ವಲ್ಪ ಐಟಮ್ಸ್ ಆರ್ಡರ್ ಮಾಡಿದ್ದೀವಿ, ಗಿಫ್ಟು ಎಕ್ಸೆಟ್ರಾ. ಸೊ ಇವಾಗ ಆಲ್ಮೋಸ್ಟ್ ಬಂದಿದೆ. ನೋಡಬೇಕು ಮಿಡ್ನೈಟ್ ಸೆಲೆಬ್ರೇಟ್ ಮಾಡೋದಾ ಅಥವಾ ನಾಳೆ ಬೆಳಿಗ್ಗೆ ಮಾಡೋದಾ ಅಥವಾ ನಾಳೆ ಸಾಯಂಕಾಲ ಮಾಡೋದಾ, ವಿ ಹ್ಯಾವ್ ಟು ಸಿ. ಬಿಕಾಸ್ ಕಾಲೇಜಿಗೆ ಹೋಗಬೇಕು ನಾಳೆ. ನಾನು 3 ಡೇಸಿಂದ ಕಾಲೇಜಿಗೆ ಹೋಗಿಲ್ಲ. ಸೊ ಆ್ಯಂಡ್ ಆ್ಯಕ್ಚುಲಿ ಈ ವರ್ಷ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕನ್ನೋದು ನನ್ನ ಆಸೆ ಆಗಿತ್ತು. ಬಿಕಾಸ್ 50 ಇಯರ್ಸ್ ಮತ್ತೆ ಅಂದರೆ 50th ಬರ್ಡೇ ಮತ್ತೆ ಬರಲ್ಲ. ಸೊ ಓಲ್ಡ್ ಫ್ರೆಂಡ್ಸ್ನೆಲ್ಲ ಕರೆಸಿ ಒಂದು ಪಾರ್ಟಿ ಹಾಲ್ ಬುಕ್ ಮಾಡಿ ಡೆಕೋರೇಷನ್ ಎಲ್ಲ ಮಾಡಿಸಿ ಫುಲ್ ಹಂಗೆ ಮಾಡಬೇಕು ಅಂತ ಇತ್ತು. ಬಟ್ ಹ್ಯಾಪನ್ಸ್ ಡ್ಯೂ ಟು ವೇರಿಯಸ್ ರೀಸನ್ಸ್ ಮಾಡೋಕ್ಕಾಗಿಲ್ಲ. ಸೊ ನೋಡೋಣ, ಲೆಟ್ಸ್ ಸಿ. ಯಾವಾಗ ಐ ಗೆಸ್ ಇನ್ನೂ 2-3 ವರ್ಷ ಬಿಟ್ಟು ಅಪ್ಪ ಅಮ್ಮಂದು 25th ಆ್ಯನಿವರ್ಸರಿ ಇರುತ್ತೆ. ಸೊ ಆವಾಗ ಲೆಟ್ ಅಸ್ ಸಿ. ಬ್ರೋ. ಸೊ ಗೈಸ್, Blinkit orders are here. ಸೊ ಗೈಸ್, Blinkit ಆರ್ಡರ್ ಬಂದಿದೆ ಇದೊಂದು. ಆ್ಯಂಡ್ ಇದೊಂದು ಆರ್ಡರ್ ಮಾಡಿದ್ದೆ. ಇದನ್ನ ಇವಾಗ ಬನ್ನಿರಿ ಅನ್ಬಾಕ್ಸ್ ಮಾಡೋಣ. ಹಾಯ್ ರಾಮ್. ಚಾರ್ಜರ್ ಅಡಾಪ್ಟರ್ ಆಯ್ತಾ ಹೋಟೆಲ್? ನೈಸ್. ಗೈಸ್, ನಮ್ಮ ಮನೇಲಿ ಇವಾಗ ಸದ್ಯಕ್ಕೆ ಅಡಾಪ್ಟರ್ ಇಲ್ಲ. ಬಿಕಾಸ್ ಅಡಾಪ್ಟರ್ ಫೋನ್ ಚಾರ್ಜರ್ ಹೋಟೆಲಲ್ಲಿದೆ. ಸೊ ತಲೆ ಉಪಯೋಗಿಸಿ ಲ್ಯಾಪ್ಟಾಪಿಗೆ ಹಾಕ್ಬಿಟ್ಟು ನೋಡ್ತಾ ಇದ್ದೀವಿ. ಗೈಸ್ ನೋಡಿ ಇಲ್ಲಿ, ಇದು ಒಂದು ಸೆಕೆಂಡ್ ಹಿಂಗಿದೆ ಆಯಿತಾ. ಪ್ಲಾನ್ ಸಕ್ಸಸ್ಫುಲ್. 6 hours later. ಸೊ ಗೈಸ್, ಇವಾಗ ಆಯ್ತು. ಆಮೇಲೆ ಸೊ ಗೈಸ್, ತಡಿ ಕೇಳಿ, ನಂಗೆ ಕೇಳಿಸ್ತು ಗೊತ್ತಾ. ನಾನು ನೀ ಎಷ್ಟು ಕಾಟ ಆಯ್ತಪ್ಪ ಇಕ್ಕಿದ ನಾನು ನೀನು ಎದಕ್ಕೆ ಹಿಂಗೆ ಹೇಳಕ್ಕಂತಿ ಅಂದ್ಕೊಂಡೆ. ಗೈಸ್, ಸೊ ಇವಾಗ ನೋಡ್ರಿ, ಇಷ್ಟೆಲ್ಲ ಐಟಮ್ಸ್ ತೊಗೊಂಡು, ಎಷ್ಟೊಂದು ಐಟಮ್ಸ್ ಇದೆ, ಹೋದ್ಮೇಲೆ ತೋರಿಸ್ತೀನಿ ಏನೇನಿದೆ ಅಂತ. ಎಲ್ಲ ತೊಗೊಂಡು ಇವಾಗ ಪಪ್ಪಗೆ ಗೊತ್ತಾಗ್ಲಾರ್ದಂಗೆ ಐ ಗೆಸ್ ಮನೆಗೆ ಹೋಗ್ತಾ ಇದ್ದೀನಿ. ಅಮ್ಮ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋ ಕಾಮೆಂಟ್ಸ್ ಇಲ್ಲ ಸರ್. ಸೊ ಎಷ್ಟೊಂದು ಐಟಮ್ಸ್ ತೊಗೊಂಡಿದ್ದೀನಿ ನನ್ನ ಹತ್ರ ಇರೋ ಬಜೆಟಲ್ಲಿ. ಸೊ ಲೆಟ್ಸ್ ಗೋ. ನಮ್ಮಮ್ಮ ಏನೋ ಇವಾಗ ಒಂದು ವೆಹಿಕಲ್ ಪಾಸ್ ಆಯಿತು, ನಾವಿದ್ರೂ ಲೈಕ್ ಹಂಗೆ ಹೋಗ್ಬಿಟ್ಟವರು. ಸೊ ಅವ್ರನ್ನ ಬೈಕೋತಾ ಇದ್ದಾರೆ ಗಾಯ್ಸ್. ನಮ್ಮಮ್ಮ ಬೈಯೋದು ನೀವು ಕೇಳಿಸ್ಕೋಬೇಕು ಅನ್ಸ. ಐ ವಿಲ್
ಡು ದ್ಯಾಟ್. ಸೊ ನಂಗೆ ಗೊತ್ತಿಲ್ಲ ಯಾಕೆ ಸೆಲ್ಫಿಯಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ, ಬಟ್ ಏನೋ ಗೊತ್ತಿಲ್ಲ ಯಾಕೆ ಅಂತ. ಸೊ ಗೈಸ್, ನಾನಿವಾಗ ಬಂದೆ ಮನೆಗೆ, ಆವಾಗಲೇ ಅಮ್ಮನ ಜೊತೆ ಬಂದೆ. ಸೊ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿದರೆ, ಅಪ್ಪಂಗೋಸ್ಕರ ನಾನೊಂದು ವರ್ಲ್ಡ್ಸ್ ಬೆಸ್ಟ್ ಡ್ಯಾಡ್ ಅನ್ನೋ ಥರ ಒಂದು ಏನೋ ಮಾಡ್ತಾಯಿದ್ದೀನಿ. ಸೊ ಇವಾಗ ನೋಡಿ ಹೆಂಗಿದೆ ಅದು. ಸದ್ಯಕ್ಕೆ ಈ ಥರ ಏನೋ ರೆಫ್ರೆನ್ಸ್ ಇಟ್ಕೊಂಡು ಮಾಡ್ತಾಯಿದ್ದೀನಿ. ನನ್ನ ಟೇಬಲ್ ನೋಡಿ ಹೆಂಗಾಗಿದೆ, ಲೈಕ್ ಲಿಟ್ರಲಿ. ಸೊ ಇನ್ ಪ್ರೋಗ್ರೆಸ್, ಲೆಟ್ಸ್ ಗೋ, ಹೋಪಿಂಗ್ ಫಾರ್ ದ ಬೆಸ್ಟ್ ರಿಸಲ್ಟ್ಸ್. ಸೊ ನಾನು ಲಾಸ್ಟ್ ಟೈಮ್ ನಾನು ಬ್ಲಾಗಿಂಗ್ ಶುರು ಮಾಡಿರಲಿಲ್ಲ, ಬಟ್ ಅಮ್ಮನ ಬರ್ಡೇಗೂ ಈ ಥರನೇ ಫುಲ್ ಚುಪ್ಕೆ ಅಂದರೆ ಬಚ್ಚಿಟ್ಕೊಂಡು ಫುಲ್ಲು ಸರ್ಪ್ರೈಸ್ ಮಾಡಿದ್ದೆ ಅಮ್ಮಂಗೂ. ಟೈಮ್ ಇವಾಗ ಆಲ್ಮೋಸ್ಟ್ 11:50. ಸೊ ನಾನು ನಮ್ಮ ಪಪ್ಪಾಗೆ ಈ ಥರ ಒಂದು ಲೆಟರ್ ಬರೀತಾ ಇದ್ದೀನಿ, ಓಕೆನಾ? ಆ್ಯಂಡ್ ಐ ಡನ್ ಸಮಥಿಂಗ್ ಸ್ಪೆಷಲ್, ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ. ಸೊ ಐ ಆಮ್ ರಿಯಲಿ ಎಕ್ಸೈಟೆಡ್. ನಂಗೆ ಗೊತ್ತಿಲ್ಲ ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ. ಸೊ ಲೆಟ್ಸ್ ಗೋ. 15 minutes later. Happy birthday to you. Happy birthday to you, dear. Happy birthday to you. Happy birthday. ಸೊ ಗೈಸ್, ಇವತ್ತು ನಮ್ಮ ಪಪ್ಪನ ಬರ್ಡೇ. Happy birthday to you. Happy birthday to you. Happy birthday, dear Papa. Happy birthday to you. Happy birthday. ಇಟ್ಕೋ. Happy birthday. ಏನು ಮಾಡಿಲ್ಲ ಅಂತ ಏನೇನೋ ಮಾಡಿಬಿಟ್ಟೆ. ಥ್ಯಾಂಕ್ ಯು. Presenting the world's best papa to my father. As usual, none special. Handwritten letter. ಪ್ರಿನ್ಸಿಪಲ್ ಬರ್ತಾರೆ. ಮೇನ್ ಇದು. ಥ್ಯಾಂಕ್ ಯು. Open.
ಎಕ್ಸ್ಪೆರಿಮೆಂಟ್ ಮಾಡಲ್ಲ. ಸೊ ಗೈಸ್, ಮಧ್ಯಾಹ್ನ ನಾವು ಲ್ಯಾಪ್ಟಾಪ್ ಇಟ್ಕೊಂಡೇನೆ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಈಗಲೂ ಅದನ್ನೇ ಮಾಡ್ತಿದ್ದೀನಿ. ಅಲ್ಲ ಮೇಲೆ Super. Thank you. Very nice. ಬ್ಲಿಂಕಿಟಲ್ಲಿ ಇದೆ ಆರ್ಡರ್ ಮಾಡಿ. Thank you. Love you. Thank you. Super. ಗೈಸ್, ಪಪ್ಪ ಲೆಟರ್ ಓದ್ತಾ ಇದ್ದಾರೆ. The next day. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ನಾವಿವಾಗ ಪಪ್ಪ ಜೊತೆಗೆ ಅಲ್ಲ ಪಪ್ಪನ ಬಿಟ್ಟು ಬರೋಕ್ಕೆ ಕೋಡಿಪಳ್ಳಿ ಕ್ರಾಸ್ ಹತ್ರ ಹೋಗ್ತಾ ಇದ್ದೀವಿ. ಬಿಕಾಸ್ ಸಡನ್ನಾಗಿ ಅವರು ಹೊರಗಡೆ ಹೋಗ್ಬೇಕಾಯ್ತು. ನೋಡಿ, ಏನು ಗೊತ್ತಾ, ನಮ್ಮ ಅಪ್ಪ ಮತ್ತು ಅಮ್ಮ ನೀನು ಬಿಟ್ಟು ಬರಬೇಕು ಅಂತ ಹೇಳಿ ಅವ್ರು ಅಲ್ಲಿವರೆಗೂ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ಗಾಡಿ ನಾನು ತೊಗೊಂಬರ್ಬೇಕು. ಬಿಟ್ಟು ಬಂದಂಗೆ ಅಲ್ಲ ಅದು ನೀವು ಕರ್ಕೊಂಡು ಹೋದಂಗೆ. ಇವ್ರು ನಮ್ಮ ಕಾಲೇಜಲ್ಲಿ ಅಲ್ಲ, ನಮ್ಮ ಕಾಲೇಜಲ್ಲಿ ಹಾಂ. ನೋಡಿ ಗಾಯ್ಸ್, ಸೊ ನಿನ್ನೆ ಸರ್ಪ್ರೈಸ್ ಎಲ್ಲ ಕೊಟ್ಟು ಅದು ಅಭ್ಯಾಸ ಆಗೋಲ್ಲ, ಬಂದ್ಬಿಡುತ್ತೆ. ಆದರೂ ಕಂಟ್ರೋಲ್ ಮಾಡ್ಕೋಬೇಕು. ಏನು ಹೇಳ್ತಾ ಇದ್ದೆ, ನೆನ್ನೆ ಸರ್ಪ್ರೈಸ್ ಕೊಟ್ಟು ಆಲ್ಮೋಸ್ಟ್ 2:30 ಮಲ್ಕೊಂಡ್ವಿ ಎಲ್ಲರೂ. ಅದಾದಮೇಲೆ ಬೆಳಿಗ್ಗೆ ಇಲ್ಲ ಅಂದಿಲ್ಲ ನಾನು. ಬೆಳಿಗ್ಗೆ ಸ್ವಲ್ಪ 7:30ಗೆ ಎದ್ದು ನನ್ನ ತಮ್ಮನ ಸ್ಕೂಲಿಗೆ ಕಳಿಸಿ ಆಮೇಲೆ ನಾವೆಲ್ಲ ಸ್ವಲ್ಪ ಮಾತಾಡ್ಕೊಂಡು ಕೂತ್ಕೊಂಡ್ವಿ ಮನೇಲಿ. ಆಮೇಲೆ ಅಪ್ಪ ಅಮ್ಮ ಹೋಟೆಲಿಗೆ ಹೋದ್ಮೇಲೆ ನಾನು ಮನೇಲಿ ಒಬ್ಬಳೇ ಇದ್ದೆ. ನಾನು ಸ್ವಲ್ಪ ಓದಿದೆ. ಆಮೇಲೆ ಇಲ್ಲ, ನಾನು ಆ್ಯಕ್ಚುಲಿ ಓದಿದೆ. ನನಗೆ ಓದ್ತಾ ಯಾವಾಗ ನಿದ್ದೆಗೆ ಹೋದೆ ನನಗೆ ಗೊತ್ತಿಲ್ಲ. ಸೊ ಇಲ್ಲ ಅಂದರೆ ನೀವು ಯಾಕೆ ಓಕೆ ಗಾಯ್ಸ್, ಬಾಯ್. ಅವ್ರು ಇವಾಗ LIC ಆಫೀಸ್ಗೆ ಹೋಗ್ಬಿಟ್ಟು ಸಾಯಂಕಾಲ ಸಿಗ್ತೀವಿ. ಬಾಯ್. ನೋಡಿ ಗಾಯ್ಸ್, ನಮ್ಮಮ್ಮ ನೋಡ್ರಿ, ಸುಂದ್ರಿ. ವೆಲ್ಕಮ್ ಟು ಅವರ್ ಹೋಟೆಲಲ್ಲಿ ಇದು ಸೆಕೆಂಡ್ ಬ್ಲಾಗ್. ಸಾಕು, ಹೋಟೆಲ್ ಅದಕ್ಕೆ ಅಲ್ಲ, ಹೋಟೆಲ್ ಅದಕ್ಕೆ ಆಗ್ತದೆ. ಈಗ ಅದಕ್ಕೆ ಏನೈತೆ ಅಂತಂದು ಹೇಳಾಗ್ತಿದೆ ಸುಮ್ಮನೆ. ಯಾಕೆ ಸುಮ್ಮನೆ ಬ್ಲಾಗ್ ಮಾಡಬಾರ್ದ? ನಾನು ಇವಾಗ ಹೋಗ್ತಾನೋ ಬ್ಲಾಗ್ ಮಾಡಿ. ಹುಚ್ಚಿದ್ದಂಗೆ ನೋಡಿ ಗಾಯ್ಸ್, ರೆಸ್ಪೆಕ್ಟೇ ಇಲ್ಲ, ಫುಲ್ಲು ಅನ್ರೆಸ್ಪೆಕ್ಟು.
ಫುಲ್ಲು ಸರಿ ಹೊಟ್ಟೆ ಹಸಿತಿದೆ, ಊಟಕ್ಕೆ ಹಾಕ್ಕೊಡು. ನಾವು ಎಷ್ಟೊತ್ತಿಗೆ ಹೋಗೋದು ಮನೆಗೆ? ಆ 3 ಗಂಟೆ ಅಲ್ಲಿ ತನಕ ಇಲ್ಲೇ ಇರ್ಬೇಕಾ ನಾನು? ಮತ್ತೆ ನಮ್ಮ ಮನೆಗೆ ಹೋಗ್ತೀನಿ ಗೈಸ್. ನೋಡಿ ಗಾಯ್ಸ್, ಸಾಯಂಕಾಲನೂ ಇವತ್ತು ಮನೆಯಲ್ಲೇ ಸೆಲೆಬ್ರೇಷನ್. ಇಶಾನ್ ಇಷ್ಟೆಲ್ಲ ಮಾಡೋಗಿರೋದು, ನಾನು ಸ್ವಲ್ಪ ಹೆಲ್ಪ್ ಮಾಡಿದ್ದೀನಿ. ಇವತ್ತೇನು ಈ ಪ್ಲ್ಯಾನ್ ಅವನದೇನೆ. ಸೊ ಇವತ್ತು ಸಾಯಂಕಾಲನೂ ಆ್ಯಕ್ಚುಲಿ ಮನೆಯಲ್ಲೇ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಬಿಕಾಸ್ ನಾಳೆ ಒಂದು ಇಂಪಾರ್ಟೆಂಟ್ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಅಪ್ಪ ಅಮ್ಮ. ಸೊ ಬೆಳಿಗ್ಗೆನೇ ಬೇಗ ಹೊರಡಬೇಕು. ಇವಾಗ ರಾತ್ರಿ ಡಿನ್ನರಿಗೆ ಹೋಗಿದ್ರೆ ಅವರಿಗೆ ಲೈಕ್ ಬೆಳಿಗ್ಗೆ ಬೇಗ ಎದ್ದೇಳೋಕ್ಕಾಗಲ್ಲ ಅಂತ. ಸೊ ಇವಾಗ ನೋಡಿ ಇಷ್ಟೆಲ್ಲ ಸದ್ಯಕ್ಕೆ ಇಷ್ಟು ಮಾಡಿದ್ದಾರೆ. ಮೋಸ್ಟ್ಲಿ ಸಂಡೇ ಅಥವಾ ಮಂಡೇ ನೈಟ್ ಡಿನ್ನರಿಗೆ ಹೋಗ್ಬೋದು ನಾವು. Thank you. Happy birthday. Thank you. Thank you. ಅವಂದೇ ಅಂತ ಐಡಿಯಾ ಇದೆಲ್ಲ. ಹೌದಾ? ಸೂಪರ್ ಸೂಪರ್. ಥ್ಯಾಂಕ್ ಯು ಥ್ಯಾಂಕ್ ಯು. ನಾನು ಫಸ್ಟ್ ಎಲ್ಲ ಹಾಕಿದ್ದೆ, ಮಿಕ್ಕಿದೆಲ್ಲ ಅಕ್ಕನೇ ಹಾಕಿದ್ದು. ಥ್ಯಾಂಕ್ ಯು. ಬಿಡ್ತಾ ಇಲ್ಲ ಅಲ್ಲಿ. ಥ್ಯಾಂಕ್ ಯು. ನಾನು ಅವನ ಇದ್ರಲ್ಲೇ ಒಂದು ಗಿಫ್ಟ್ ತಗೊಂಡ್ರೆ ಅಂತ ಹೋಗಿದ್ದೆ. ಎಲ್ಲಿ? ಅವನಿಗೆ ಹೇಳಿ ಬಂದಿದ್ದೆ. ಏನಾರ ಮಾಡೋಣ. ತೋರಿಸಲ್ಲ ನಿನಗೆ? ಹಾಂ ನಾನು ಏನ್ ಮಾಡಿಲ್ಲ ನಿಮ್ಮ ಫ್ರೆಂಡ್? ನನ್ನ ಫ್ರೆಂಡ್ ಮಾಡಿ ಥ್ಯಾಂಕ್ ಯು. ನಿಮಗೇನು ನೋಡ್ರಿ ಅಲ್ಲಿ ಏನು? ಗೈಸ್, ನಾವಿವಾಗ ಶಾಪಿಗೆ ಹೋಗ್ತಾ ಇದ್ದೀವಿ ಎಣ್ಣೆ ತಗೋಕ್ಕೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹಾಡಮ್ಮ ಮತ್ತೆ ಹಾಡಮ್ಮ. ನೋಡಿ, ಇವರು ಅವಾಗಿಂದ ಒಂದು ಸಾಂಗ್ ಆಡ್ತಿದ್ರು, ಏನಮ್ಮಿ ಏನಮ್ಮಿ ಅಂತ. ಅವ್ರಿಗೆ ಗೊತ್ತಿಲ್ದಂಗೆ ಲಾಸ್ಟ್ ಪಾರ್ಟ್ ರೆಕಾರ್ಡ್ ಮಾಡಿದೆ ನಾನು. ಸೊ ಹುಚ್ಚಿದು ಕಟ್ ಗೈಸ್, ಕಟ್. ಏನೇನು ಬೇಕು ಅದನ್ನ ರೆಕಾರ್ಡ್ ಮಾಡ್ತೀನಿ, ಕೆಲ್ಸಕ್ಕೆ ಬರಲಾರ್ದಲ್ಲ. ನಾನು ಏನು ಬೇಕು ಅದನ್ನು ರೆಕಾರ್ಡ್ ಮಾಡಿಲ್ಲ. ಇವಾಗ ವ್ಲಾಗ್ ಅಂದಮೇಲೆ ವ್ಲಾಗ್ ಅಂದಮೇಲೆ ಬರೀ ಇನ್ಫಾರ್ಮೇಷನ್ ಇರಬಾರ್ದು, ಎಂಟರ್ಟೈನ್ಮೆಂಟ್ ಇರಬೇಕು. ನೋಡಿ ಗಾಯ್ಸ್ ಹೆಂಗೆಲ್ಲ ಮಾತಾಡ್ತಾರೆ. ಏನಕ್ಕೆ ಹೂವು ಬೇಕು ಇವಾಗ? ಹಲೋ, ವೆಲ್ಕಮ್ ಬ್ಯಾಕ್. ಸೊ ನಾನು ಹೇಳಿದಲ್ವ ಇವತ್ತು ಮಂಡೇ ಡಿನ್ನರಿಗೆ ಹೋಗಬೇಕು ಅಂತ. ಇವಾಗ ನನಗೆ ರೆಡಿಯಾಗಕ್ಕೆ ಹೇಳಿದ್ದಾರೆ. ಆ್ಯಂಡ್ ಐ ಆಮ್ ಥಿಂಕಿಂಗ್ ಆಫ್ ವೇರಿಂಗ್ ನಾರ್ಮಲ್ ಜೀನ್ಸ್ ಆ್ಯಂಡ್ ಒಂದೆಲ್ಲೋ ಟಿ ಶರ್ಟ್ ಥರ. ಸೊ ಇವಾಗ ಡ್ರೆಸ್ನ ಐರನ್ ಮಾಡಬೇಕು ಆ್ಯಂಡ್ ರೆಡಿ ಆಗಬೇಕು. ನನ್ನ ಫೇಸ್ ಅಷ್ಟು ಎಕ್ಸಾಸ್ಟೆಡ್ ಲುಕ್ ಕೊಡ್ತಾ ಇದೆ. ಬಿಕಾಸ್ ಲಾಸ್ಟ್ ನೈಟ್ ಐ ಓನ್ಲಿ slept for 3 hours. Yes, only 3 hours. ಸೊ ಗೈಸ್, ಫೈನಲಿ ರೆಡಿ ಆಗಿದ್ದೀನಿ. ಆ್ಯಂಡ್ ನಾರ್ಮಲ್, ನಾನು ಜಾಸ್ತಿ ಏನು ಮೇಕಪ್ ಏನು ಮಾಡಲ್ಲ. ಸೊ ಇಷ್ಟೇ, ಸಿಂಪಲ್ ಆ್ಯಂಡ್ ಎಲಿಗೆಂಟ್. ನೋಡಿ, ದಿಸ್ ಇಸ್ ದ ಔಟ್ಫಿಟ್ ಐ ಆಮ್ ವೇರಿಂಗ್. ನೋಡಿ, ನಮ್ಮಮ್ಮಂಗೆ ಪಾಪ ಹುಷಾರಿಲ್ಲ, ಫುಲ್ ನೆಗಡಿ ಆಗಿಬಿಟ್ಟಿದೆ. ಆದರೂ ನೀನು ನನ್ನ ದುಪ್ಪಟ್ಟ ಪರವಾಗಿಲ್ಲ ಬಾ.
ಸೊ ಗೈಸ್ ಇವಾಗ ನಾವು ಊಟ ಆರ್ಡರ್ ಮಾಡ್ತೀವಿ. ಪನ್ನೀರ್ ಮಂಚೂರಿಯನ್ ಒಂದು, ಕಡಾಯಿ ಮಿಕ್ಸ್ ವೆಜಿಟೇಬಲ್ ಇಲ್ಲೇನೋ ಆಗೈತೆ ಇಲ್ಲೆಲ್ಲ ಪಾಲಕ್ ಪನ್ನೀರ್ ಒಂದು, ಬಟರ್ ರೋಟಿ ನಾವಿಬ್ರು ಇಲ್ಲಿ ಕೂತಿದ್ದೀವಿ, ಅಲ್ಲಿ ಕೂತಿದ್ದಾರೆ. ಇವಾಗ ಆರ್ಡರ್ ಮಾಡಿದ್ದೀವಿ, ಬನ್ನಿ ಉಂಡದು. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಬನ್ನಿ ಊಟ ಮಾಡೋಣ. ಬನ್ನಿ ಊಟ ಮಾಡೋಣ, ಎಂಜಾಯ್ ಮಾಡೋಣ. ನೀವು ಬರ್ತೀರ ಫೈನಲಿ ಸೂಪ್ ಬಂದಿದೆ, ಕುಡಿಯೋಣ ಇವಾಗ. ಏನಿಪ್ಪಕ್ಕ ಪನ್ನೀರ್ ಮಂಚೂರಿನಾ? ಏ ಕ್ಯಾಬೇಜು ಮೇನ್ ಕೋರ್ಸ್ಗೆ ನಾವು ಏನಿದು ಯಾವ ರೊಟ್ಟಿ? ಬಟರ್ ರೋಟಿ, ಬಟರ್ ರೋಟಿ, ಪಾಲಕ್ ಪನ್ನೀರ್, ಮತ್ತಿದು ವೆಜ್ ಕಡಾಯಿ. ಇದು ವೆಜ್ ಕಡಾಯಿನಾ? ರೆಡ್ ಕಲರ್. ಬಟರ್ ರೋಟಿ, ಪಾಲಕ್ ಪನ್ನೀರ್ ಆ್ಯಂಡ್ ವೆಜ್ ಕಡಾಯಿ. ಈರುಳ್ಳಿಗೆ ಹಾಕಿದ್ದೆ. ಟೈಟಾನಿಕ್ ಅಲ್ಲ. ಬನ್ನಿ ಗಾಯ್ಸ್, ಕುತ್ಕೊಂಡು ಹೋಗೋದ. ನೋಡಿ ಇದೆ ನೋಡಿ. ಏನಕ್ಕೆ ಹಂಗೆ ಆಡ್ತೀಯ? ಇಂದ್ರಪ್ರಸ್ಥ ಅದೇ ಲಾಸ್ಟ್ ತಂದಿದ್ದು. ಚೆನ್ನಾಗಿದೆಯಾ?
ಪಪ್ಪ ಈಗ ಅದು ಬಿಡ್ರಿ, ಈ ಸಲದ ಬರ್ಡೇ ಹೆಂಗೆ ಅನ್ನಿಸ್ತದನ್ನ ಹೇಳ್ರಿ. ಈ ಸಲದ ಬರ್ಡೇ ಹೆಂಗೆ ಅನ್ನಿಸ್ತದನ್ನ ಹೇಳ್ರಿ. ಹೆಂಗೆ ಈ ಸಲದ ಬರ್ಡೇ ಹೆಂಗೆ ಅನ್ನಿಸ್ತು ಅದನ್ನ ಹೇಳ್ರಿ. ಸೂಪರ್ ಆಗಿ ಅನಿಸ್ತು, ಭಾಳ ಚೆನ್ನಾಗಿ ಅನಿಸ್ತು, ಒಬ್ಬಟ್ಟಾಗಿ ಅನಿಸ್ತು, ಎಕ್ಸಲೆಂಟ್ ಆಗಿತ್ತು, ಗ್ರೇಟ್ಫುಲ್ ಆಗಿತ್ತು. ಹಾಂ, ಇನ್ನ ಒಂದು ಹಾಡು. Gratitude to the universe, thanks to each and everyone, thanks to my wifey, ನನ್ನ ಹೆಂಡತಿ, ನನ್ನ ಮಗಳು, ನನ್ನ ಮಗನಿಗೆ ತುಂಬಾ ಥ್ಯಾಂಕ್ಸ್. ಹಾಗೆಯೇ 50 ವರ್ಷ ಕಂಪ್ಲೀಟ್ ಮಾಡಿದ್ದೀನಿ ಗೊತ್ತಾ? ಅಪ್ಪ ಅಮ್ಮನ ಆಶೀರ್ವಾದ ಯಾವಾಗಲೂ ಹಿಂಗೇನೆ ಇರಲಿ ನಮ್ಮ ಮೇಲೆ. ಸೊ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಹೋಗುವಂತೆ ಈ ಯೂನಿವರ್ಸು ಹಿರಿಯರೆಲ್ಲ ನಮ್ಮನ್ನು ಬ್ಲೆಸ್ ಮಾಡಲಿ ಅಂತ ನಾನು ಕೇಳ್ತೀನಿ. ಲವ್ ಯು ಆಲ್. ಸೊ ಗೈಸ್, ಇವತ್ತಿನ ವ್ಲಾಗ್ ಹೇಗಿತ್ತು? ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ಲಾಂಗ್ ಆ್ಯಂಡ್ ಐ ಲವ್ ಯು ಆಲ್. ಬಾಯ್ ಬಾಯ್. ಬಾಯ್.